Hi, good afternoon everyone. Yesterday we are already discussed about ledger, meaning of ledger and features of ledger. Today I am going to solve journal entry with ledger posting. The problem is journalize the following transactions and post them into the ledger in the books of Mr. Hanuman. Some transactions are there. First, January 2020, commenced business with cash rupees 1 lakh, and 4th January 2020, goods purchased for cash rupees 28,000. The next 8th January 2020, sold goods per cash rupees 30,000. The next 15th January 2020, bought goods from Manohar rupees 15,000. The next last transactions 25th of January 2020, sold goods to Deepak rupees 20,000. ಓಕೆ, ಇಷ್ಟು ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಅನ್ನು ಕೊಟ್ಟಿದ್ದಾನೆ. ಈ ಟ್ರಾನ್ಸಾಕ್ಷನ್ ನಾವು ಉಪಯೋಗಿಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಜರ್ನಲ್ ಎಂಟ್ರಿ ಮಾಡಬೇಕು. ಜರ್ನಲ್ ಎಂಟ್ರಿ ಆದ ನಂತರ ಅದನ್ನ ಜರ್ನಲ್ ಎಂಟ್ರಿ ಇಂಟು ಲೆಡ್ಜರ್ ಪೋಸ್ಟ್ ಮಾಡಬೇಕಾಗುತ್ತೆ. ಅಂದರೆ ಏನು ನಾವು ಜರ್ನಲ್ ಎಂಟ್ರಿ ಆಲ್ರೆಡಿ ನಾವು ನಿನ್ನೆ ಮತ್ತು ಮೊನ್ನೆ ತರಗತಿಯಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ ಸಾಲ್ವ್ ಮಾಡಿದ್ವಿ. ಅಂದರೆ ಒಂದು 8 ರಿಂದ 10 ಪ್ರಾಬ್ಲಮ್ಸನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇಂದಿನ ಒಂದು ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಜರ್ನಲ್ ಎಂಟ್ರಿ ಜೊತೆಗೆ ಲೆಡ್ಜರ್ ಪೋಸ್ಟಿಂಗ್. ಓಕೆ, ಲೆಡ್ಜರ್ ಪೋಸ್ಟಿಂಗ್ ಅದೇ ಮಾಡೋಣ. ಅಂದರೆ ಇದನ್ನ ಏನು ಮಾಡೋದು, ಲೆಡ್ಜರ್ ಇಟ್ ಮೀನ್ಸ್ ಇಟ್ ಇಸ್ ಎ ಡಚ್ ವರ್ಡ್. ಓಕೆ, ಇಟ್ ಈಸ್ ಎ ಡಚ್ ವರ್ಡ್. ಅದು ಲೆಗ್ಗರ್ ಅಂತ ಬಂದಿದೆ ಆ ಒಂದು ಪದ. ಲೆಗ್ಗರ್ ಇಟ್ ಮೀನ್ಸ್ ಏನಿದು ಕೆಫ್ಟ್ ಅಂತ ನಾವು ಕರಿತೀವಿ. ಅಂದರೆ ಅದನ್ನ ಬರೆದಿಡುವಂತ ಕನ್ಸಿಡರ್ ಆಗುತ್ತೆ. ಅಂದರೆ ಏನು ಆ ಒಂದು ಜರ್ನಲ್ ಎಂಟ್ರಿನ ಮಾಡಿರ್ತೀವಲ್ಲ ಅದನ್ನ ನೆಕ್ಸ್ಟ್ ಬರೆದಿಡೋದೆ ಏನಾಗಿರ್ತೈತಪ್ಪ ಅಂತಂದ್ರೆ ಅದನ್ನ ಒಂದು ಕಾಲಾನುಕ್ರಮ ರೂಪದಲ್ಲಿ ಅಥವಾ ಕ್ರೋನಾಲಜಿಕಲ್ ಆರ್ಡರ್ ರೂಪದಲ್ಲಿ ಏನು ಮಾಡೋಕಪ್ಪ ಅಂತಂದ್ರೆ ಅದನ್ನ ನಾವು ಬರೆದಿಡಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ, ಲೆಡ್ಜರ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಇಷ್ಟು ಒಂದು ಟ್ರಾನ್ಸಾಕ್ಷನ್ ಅನ್ನು ಕೊಟ್ಟಿದ್ದಾನಲ್ಲ, ಈ ಟ್ರಾನ್ಸಾಕ್ಷನ್ ಅನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಜರ್ನಲ್ ಎಂಟ್ರಿ ಮಾಡೋಣ. ಯಾಕಂದ್ರೆ ಜರ್ನಲ್ ಎಂಟ್ರಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಆಸ್ ಯೂಶುವಲ್ ಏನಿದೆ ಹಂಗಾದ್ರೆ ಇಲ್ಲಿ ಒಂದು ಮೇನ್ ಹೆಡ್ಲೈನ್ ಹಾಕ್ಬೇಕಂತ ಹೇಳಿದ್ದೆ ನಾನು. ಏನಂತ ಬರೀಬೇಕಂದ್ರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಹನುಮಾನ್. ಅಂದ್ರೆ ಯಾವ ಒಂದು ಕಂಪನಿ ಹೆಸರಾಗಿರ್ಬೋದು ಅಥವಾ ಯಾವ ಒಂದು ವ್ಯಕ್ತಿ ಹೆಸರಾಗಿರ್ಬೋದಲ್ಲ, ಆ ಒಂದು ಪ್ರಾಬ್ಲಮ್ ಏನು ಕೊಟ್ಟಿರ್ತಾನಲ್ಲ ಅದನ್ನ ನಾವೇನು ಮಾಡಕತ್ರಿ ಹೆಡ್ಲೈನ್ ಹಾಕ್ಬೇಕಾಗುತ್ತೆ. ಈ ಹೆಡ್ಲೈನ್ಗೆ ಕೂಡ ಒಂದು ಮಾರ್ಕ್ಸ್ ಇರುತ್ತೆ ಅಂತ ನಾನು ಹೇಳಿದೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಫಾರ್ಮೆಟ್ ನಿಮಗೆ ಗೊತ್ತಿದೆ. ಏನಿದೆ ಫಾರ್ಮೆಟ್ ಜರ್ನಲ್ ಎಂಟ್ರಿ ಅಂದರೆ ಡೇಟ್ ಇದೆ, ಆಮೇಲೆ ಪರ್ಟಿಕ್ಯುಲರ್ಸ್ ಇದೆ, ಆಮೇಲೆ LF ಅಂದರೆ ಲೆಡ್ಜರ್ ಫೋಲಿಯೋ ಅಂತ ಹೇಳಿದೆ ನಾನು. ಅದಾದ ನಂತರ ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಓಕೆ, ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಮಾಡಿಬಿಡೋಣ. ನೆಕ್ಸ್ಟ್ ನಾವು ಲೆಡ್ಜರ್ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಫಸ್ಟ್ ಹೆಡ್ಲೈನ್ ಹಾಕಿದ್ರಲ್ಲ ರೆಡಿ. ಓಕೆ, ನೆಕ್ಸ್ಟ್ ಹಂಗಾದ್ರೆ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆಪ್ಪ ಅಂದರೆ 1 January 2020 ಏನಿದೆಪ್ಪ ಅಂದರೆ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1 lakh. ಅಂದರೆ ಏನಾಗುತ್ತೆ ಇಲ್ಲಿ ಹಂಗಂದ್ರೆ ನಾ ಫಸ್ಟ್ ಯಾವಾಗಲೂ ಕಮೆನ್ಸ್ಡ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಸ್ಟಾರ್ಟೆಡ್ ಅಂತ ಇತ್ತಂತಂದ್ರೆ ಯಾವಾಗಲೂ ಏನಾಗ್ತದೆ ಅದು ಕ್ಯಾಶ್ ಅಕೌಂಟ್ ಲೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದೆ ನಾನು. ಹಂಗಂದ್ರೆ ಇಲ್ಲೇನು ಕೊಟ್ಟಾನ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1 lakh. ಅಂದ್ರೆ ಏನಾಗುತ್ತೆ ಇಲ್ಲಿ ಹಂಗಾರ 1/1/2020 1/1/2020 ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತಿದೆಯಲ್ಲ ಅದೇನಾಗುತ್ತೆ ರೀ, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಏನಾಗುತ್ತೆ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಕ್ಯಾಪಿಟಲ್ ಅಕೌಂಟ್. ಓಕೆ, ಹಂಗಂದ್ರೆ ನರೇಶನ್ ಬರಿಬೇಕು. ನರೇಶನ್ ಅಂದ್ರೆ ಏನಂತ ಹೇಳಿದೆ ನಾನು, ಬ್ರೀಫ್ ಡಿಸ್ಕ್ರಿಪ್ಷನ್ ಆರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದ ಜರ್ನಲ್ ಎಂಟ್ರಿ ಅಂತ ನಾವು ಇಲ್ಲಿ ಕರಿತೀವಿ. ಹಂಗಂದ್ರೆ ಜಸ್ಟ್ ಆಸ್ ಯೂಶುವಲ್ ಏನಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಆ ಒಂದು ಏನು ಫಾರ್ಮೆಟ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರಲ್ಲ ಒಂದು ಟ್ರಾನ್ಸಾಕ್ಷನ್ ಅನ್ನ ನಾವು ಆಸ್ ಯೂಶುವಲ್ ಬರಿಬೇಕು. ಅಂದ್ರೆ ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್. ಓಕೆ, ಹಂಗಂದ್ರೆ ಅಮೌಂಟ್ ಎಷ್ಟು ಹಾಕಿದಾನ ಅಂತ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದನ rupees 1 lakh. ಅದೇನಾಗಿರ್ತದಪ್ಪ ಅಂದ್ರೆ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಆಗಿರ್ತೈತಿ. ಆ ಒಂದು ಕ್ಯಾಪಿಟಲ್ ಅನ್ನ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಕಮೆನ್ಸ್ಡ್ ಮಾಡಿರ್ತೀವಿ ಆ ಒಂದು ವ್ಯವಹಾರಕ್ಕೆ ಅಥವಾ ಒಂದು ಬಿಸ್ನೆಸ್ಗೆ ಅಂತ ಹೇಳ್ಬೋದು ನಾವು. ಓಕೆ, ಇದಿಷ್ಟು ಗೊತ್ತಾಯ್ತಲ್ರಿ. ಯಾವಾಗಲೂ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಥವಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಥವಾ ಇನ್ವೆಸ್ಟ್ ಇನ್ ಬಿಸ್ನೆಸ್ ಅಂತ ಇತ್ತಂದ್ರೆ ಯಾವಾಗಲೂ ಕ್ಯಾಶ್ ಅಕೌಂಟ್ ಏನಾಗುತ್ತೆ ಡೆಬಿಟ್ ಆಗಿರ್ತೈತಿ, ಕ್ಯಾಪಿಟಲ್ ಅಕೌಂಟ್ ಏನಾಗಿರ್ತೈತಿ ಇಲ್ಲಿ ಕ್ರೆಡಿಟ್ ಆಗಿರ್ತೈತಿ. ಓಕೆ, ಹಂಗಂದ್ರೆ ನೆಕ್ಸ್ಟ್ ಒಂದು ಟ್ರಾನ್ಸಾಕ್ಷನ್ ಹೋಗೋಣ. ಎಷ್ಟೋ ತಾರೀಕಿದೆಪ್ಪ ಅಂತಂದ್ರೆ 4/1/2020 4/1/2020 ಏನಿದೆ, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ rupees 28,000.
ನಾನು ಆವಾಗಲೇ ಹೇಳಿದೆ, ಪರ್ಚೇಸಸ್ ಯಾವಾಗಲೂ ಏನಾಗಿರ್ತವ, ಡೆಬಿಟ್ ಆಗಿರ್ತವೆ. ಅಂದರೆ ಸರಕುಗಳು ಏನಾಗಿರ್ತವೆ, ಬಂದಿರ್ತವೆ. ಅಂದರೆ ವಾಟ್ ಕಮ್ಸ್ ಇನ್, ಅಂದರೆ ಡೆಬಿಟ್ ಮೀನ್ಸ್ ವಾಟ್ ಕಮ್ಸ್ ಇನ್, ಏನು ಬಂದಿದ್ದಾವೆ, ಸರಕುಗಳು ಬಂದಿದ್ದಾವೆ. ಅಂದರೆ ಪರ್ಚೇಸ್ ಅಕೌಂಟ್ ಏನಾಗಿದೆ ಅಲ್ಲಿ ಡೆಬಿಟ್ ಆಗಿರ್ತೈತಿ. ಆಮ್ಯಾಗ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಅಂದರೆ ವಾಟ್ ಗೋಸ್ ಆನ್, ಅಂದರೆ ಸರಕುಗಳನ್ನು ನಾವು ಖರೀದಿ ಮಾಡಿದವಪ್ಪ ಅಂತಂದರೆ ನಮ್ಮಿಂದ ಏನಾಗುತ್ತೆ, ವಾಟ್ ಗೋಸ್ ಆನ್ ಕ್ಯಾಶ್ ಹೋಗುತ್ತೆ. ಅಂದರೆ ಸರಕುಗಳನ್ನು ನಾವು ಖರೀದಿ ಮಾಡೋದಕ್ಕೋಸ್ಕರ ನಾವು ಹಣವನ್ನು ಏನು ಮಾಡಿದ್ವಿ, ನಾವು ಬೇರೆಯವರಿಗೆ ಕೊಟ್ಟಿದ್ದೀವಿ. ಅಂದರೆ ವಾಟ್ ಗೋಸ್ ಆನ್ ಅಥವಾ ದ ಗಿವರ್ ಅಂತ ಕರಿತೀವಿ. ಅಂದರೆ ನಾವು ಬೇರೆಯವರಿಗೆ ಕೊಡ್ತೀವಲ್ಲ, ದ ಗಿವರ್ ಯಾರಾಗಿತ್ತಪ್ಪ ಅಂತಂದ್ರೆ ನಾವಾಗಿರ್ತೀವಿ. ಏನಾಗಿರ್ತೈತಪ್ಪ ಅಂತಂದರೆ ಹಣವನ್ನು ಹೋಗಿರ್ತೈತೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಅಂತ ನಾವು ಬರೀಬೇಕಾಗುತ್ತೆ. ಇಲ್ಲಿ ಆಸ್ ಯೂಸ್ವಲ್ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು, ಪರ್ಚೇಸ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗಿರ್ತೈತಿ. ಅಂದರೆ ಇಲ್ಲಿ ಏನಾಗುತ್ತೆ, ನರೇಶನ್ ಆಸ್ ಯೂಸ್ವಲ್ ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ, ಎಷ್ಟಿದೆ ಅಮೌಂಟ್, ರೂಪೀಸ್ 28,000 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಸ್ ಯೂಸ್ವಲ್ 28,000 ಡೆಬಿಟ್ ಅಕೌಂಟ್ಗೆ ಡೆಬಿಟ್, ಪರ್ಚೇಸ್ ಅಕೌಂಟ್ಗೆ ಡೆಬಿಟ್ ಆ್ಯಂಡ್ 28,000 ಕ್ಯಾಶ್ ಅಕೌಂಟ್ಗೆ ಕ್ರೆಡಿಟ್. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟು 8/1/2020 ಇದೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೇಲ್ಸ್ ಯಾವಾಗಲೂ ಏನಾಗಿರ್ತೈತೆ ಅಂತ ಹೇಳ್ತೀನಿ ನಾನು, ಕ್ರೆಡಿಟ್ ಆಗಿರ್ತೈತೆ ಅಂತ ಹೇಳ್ತೀನಿ ನಾನು. ಹಂಗಾಗಿ ದುಡ್ಡಿಗೆ ಆ ಒಂದು ಸರಕುಗಳನ್ನು ಮಾರಾಟ ಮಾಡಿದ್ದಾನೆ. ಅಂದರೆ ಸರಕುಗಳು ಮಾರಾಟ ಮಾಡೋದ್ರಿಂದ ನಮಗೆ ಏನು ಬರ್ತೈತೆ, ವಾಟ್ ಕಮ್ಸ್ ಇನ್ ಅಂದರೆ ಕ್ಯಾಶ್ ಬರ್ತೈತೆ. ಅಂದರೆ ಡೆಬಿಟ್ ರೂಲ್ ಅದು. ವಾಟ್ ಕಮ್ಸ್ ಇನ್ ಅಂದರೆ ಡೆಬಿಟ್. ಓಕೆ, ವಾಟ್ ಗೋಸ್ ಆನ್ ಅಂದರೆ ಕ್ರೆಡಿಟ್. ಅಂದರೆ ಸರಕುಗಳು ನಮ್ಮಿಂದ ಹೋಗ್ತಾವಪ್ಪ ಅಂತಂದರೆ, ಸೇಲ್ ಆಗಿದಾವಪ್ಪ ಅಂತಂದರೆ ಸೇಲ್ ಅಕೌಂಟ್ ಏನಾಗಿರ್ತೈತಪ್ಪ ಅಂತಂದರೆ ಅದು ಕ್ರೆಡಿಟ್ ಆಗಿರ್ತೈತೆ. ಹಂಗಂದ್ರೆ ಆ್ಯಸ್ ಯೂಸ್ವಲ್ ಎಷ್ಟನೇ ತಾರೀಕಿದೆ ಅಲ್ರಿ ಅದು, 8/1/2020. 8/1/2020 ಏನಾಗುತ್ತೆ ಅಂತಂದರೆ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್ ಯಾವಾಗಲೂ ಏನಾಗಿರ್ತೈತಪ್ಪ ಅಂತಂದರೆ ಕ್ರೆಡಿಟ್ ಆಗಿರ್ತೈತಿ. ಇದು ನೆನಪಿಟ್ಟು ಹೋಗ್ಬೇಕು. ಪರ್ಚೇಸ್ ಅಕೌಂಟ್ ಯಾವಾಗಲೂ ಡೆಬಿಟ್ ಆಗಿರ್ತೈತಿ. ಇಷ್ಟು ನೆನಪಿಟ್ಟು ಹೋಗ್ಬೇಕಾಗುತ್ತೆ ನಾವು. ಹಂಗಂದ್ರೆ ಆ್ಯಸ್ ಯೂಸ್ವಲ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ಓಕೆ, ಹಣಕ್ಕಾಗಿ ನಾವೇನು ಮಾಡಿದೀವಪ್ಪ ಅಂತಂದರೆ ಸರಕುಗಳನ್ನು ಮಾರಾಟ ಮಾಡಿದೀವಿ ಅಂತ ಅರ್ಥ ಇಲ್ಲಿ. ಹಂಗಂದ್ರೆ ಎಷ್ಟೈತ್ರಿ ಅಮೌಂಟ್, ರೂಪೀಸ್ 30,000, 30,000. ಓಕೆ, 30,000. ಓಕೆ, ಗೊತ್ತಾಯ್ತಲ್ರಿ. ನೆಕ್ಸ್ಟ್ ಹಂಗಾದ್ರೆ ಅದಾದ ನಂತರ ನೆಕ್ಸ್ಟ್ 15/1/2020 ಬಾಟ್ ಗೂಡ್ಸ್ ಫ್ರಮ್ ಮನೋಹರ್ ರೂಪೀಸ್ 15,000. ಅಂದರೆ ಬಾಟ್ ಅಂದ್ರೆ ಒಂದೇ, ಪರ್ಚೇಸಸ್ ಅಂದ್ರೆ ಒಂದೇ. ಅಂದರೆ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮನೋಹರ್ ಅಕೌಂಟ್ ಆಗುತ್ತೆ. ಅಂದರೆ ವಾಟ್ ಕಮ್ಸ್ ಇನ್, ಸರಕುಗಳು ಬಂದಿದ್ದಾವೆ ಅಂದರೆ ಆ ಒಂದು ಪರ್ಚೇಸ್ ಅಕೌಂಟ್ ಅಂದರೆ ಖರೀದಿಯ ಅಕೌಂಟ್ ಏನಾಗಿರ್ತೈತಿ, ಡೆಬಿಟ್ ಆಗಿರ್ತೈತಿ. ಮನೋಹರ್ ಅಕೌಂಟ್ ಏನಾಗಿರ್ತೈತಿ, ಕ್ರೆಡಿಟ್ ಆಗಿರ್ತೈತಿ. ಹಂಗಂದ್ರೆ ಆಸ್ ಯೂಸ್ವಲ್ ಎಷ್ಟನೇ ತಾರೀಕಪ್ಪ ಅಂದರೆ 15/1/2020 ಏನಾಗುತ್ತೆ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮನೋಹರ್ ಅಕೌಂಟ್. ಹೌದಲ್ರಿ, ಮನೋಹರ್ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮನೋಹರ್ ಅಕೌಂಟ್. ಹಂಗಂದ್ರೆ ನರೇಶ್ ಏನಾಗುತ್ತೆ, ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮನೋಹರ್ ರೂಪೀಸ್ ಎಷ್ಟಿದ್ರಿ, ಮನೋಹರ್ ರೂಪೀಸ್ 15,000, 15,000 ಅಂತ ಹೇಳ್ತೀವಿ ನಾವು ಇಲ್ಲಿ. 15,000 ಡೆಬಿಟ್ ಆ್ಯಂಡ್ 15,000 ಕ್ರೆಡಿಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ಸ್ ಸೋಲ್ಡ್ ಗೂಡ್ಸ್ ಟು ದೀಪಕ್. ಅಂದರೆ ಸೇಲ್ಸ್ ಯಾವಾಗಲೂ ಏನಾಗಿರ್ತೈತೆ ಅಂತ ಹೇಳಿದೆ ನಾನು, ಇಲ್ಲಿ ಕ್ರೆಡಿಟ್ ಆಗಿರ್ತೈತೆ ಅಂತ ಹೇಳಿದೆ. ಆಸ್ ಯೂಸ್ವಲ್ 25ನೇ ತಾರೀಕು 25/1/2020 ಏನಾಗುತ್ತೆ ಇಲ್ಲಿ ಹಂಗಂದ್ರೆ ದೀಪಕ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಯಾವಾಗಲೂ ಏನಾಗಿರ್ತೈತಿ ಇಲ್ಲಿ ಕ್ರೆಡಿಟ್ ಆಗಿರ್ತೈತೆ. ಹಂಗಂದ್ರೆ ಸೋಲ್ಡ್ ನರೇಶನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ದೀಪಕ್. ಓಕೆ, ರೂಪೀಸ್ ಎಷ್ಟಿದ್ರಿ ಇಲ್ಲಿ, ರೂಪೀಸ್ 20,000. ಇಷ್ಟು ಇದೇನಪ್ಪ ಅಂತಂದ್ರೆ ಇದು ಜರ್ನಲ್ ಎಂಟ್ರಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈ ಒಂದು ಜರ್ನಲ್ ಎಂಟ್ರಿನ ನೆಕ್ಸ್ಟ್ ಏನು ಮಾಡ್ಬೇಕು, ಲೆಡ್ಜರಿಗೆ ಪೋಸ್ಟ್ ಮಾಡ್ಬೇಕಾಗುತ್ತೆ. ಹಂಗಂದ್ರೆ ಆಸ್ ಯೂಸ್ವಲ್ ಲೆಡ್ಜರ್ ಅಕೌಂಟ್ಸ್ ಯಾವ್ಯಾವ ನೋಡಿ ಇಲ್ಲಿ. ಲೆಡ್ಜರ್ ಅಕೌಂಟ್ಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಇದೆ, ಪರ್ಚೇಸ್ ಅಕೌಂಟ್ ಇದೆ, ಕ್ಯಾಶ್ ಅಕೌಂಟ್ ಇದೆ, ಸೇಲ್ಸ್ ಅಕೌಂಟ್ ಇದೆ, ಆಮೇಲೆ ಪರ್ಚೇಸ್ಡ್ ಅಕೌಂಟ್ ಇದೆ, ಮನೋಹರ್ ಅಕೌಂಟ್ ಇದೆ, ದೀಪಕ್ ಅಕೌಂಟ್ ಇದೆ, ಸೇಲ್ಸ್ ಅಕೌಂಟ್ ಇದೆ. ಅಂದರೆ ಇಷ್ಟು ನಾವೇನು ಈ ಎಲ್ಲ ಅಕೌಂಟ್ಗಳನ್ನು ಏನು ಮಾಡೋಕೆ ಲೆಡ್ಜರ್ ಪೋಸ್ಟಿಗೆ ನಾವು ಒಂದು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಜರ್ನಲ್ ಎಂಟ್ರಿ ಇಂಟು ಲೆಡ್ಜರ್
ಓಕೆನಾ. ಹಾಗಾದ್ರೆ ಫಸ್ಟ್ ಆ ಒಂದು ಅಕೌಂಟ್ ಯಾವುದಪ್ಪ ಅಂತಂದ್ರೆ ಅದು ಕ್ಯಾಶ್ ಅಕೌಂಟ್. ಅಂದ್ರೆ ಕ್ಯಾಶ್ ಅಕೌಂಟ್ ಎಲ್ಲೆಲ್ಲಿ ಬರ್ತೈತಲ್ಲ ಅದನ್ನೆಲ್ಲ ನೋಡಬೇಕು. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಇತ್ತಂದ್ರೆ ಅದು ಡೆಬಿಟ್ ಸೈಡ್ ಆಗುತ್ತೆ. ಇನ್ ದ ಸೆನ್ಸ್ ಅದು ಕ್ಯಾಶ್ ಅಕೌಂಟ್ ಮೇಲೆ ಇತ್ತಪ್ಪ ಅಂತಂದ್ರೆ ಅದು ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಅಂದ್ರೆ ಬೈ ಸೈಡ್ ಬರ್ತೈತಿ ಅಂತ ಅರ್ಥ. ಅಂದ್ರೆ ಯಾವುದು ಡೆಬಿಟ್ ಆಗಿರ್ತೈತಲ್ಲ ಅಲ್ಲಿ ನೆಕ್ಸ್ಟ್ ಡೆಬಿಟ್ ಸೈಡಲ್ಲೇ ಬರೀಬೇಕು, ಯಾವುದು ಕ್ರೆಡಿಟ್ ಆಗಿರ್ತೈತಲ್ಲ ಅದು ಯಾವಾಗಲೂ ಕ್ರೆಡಿಟ್ ಸೈಡಲ್ಲೇ ಬರೀಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ಬರ್ರಿ. ಹಂಗಾದ್ರೆ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಫಸ್ಟ್ ಅಕೌಂಟ್ ಯಾವ್ದೈತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಕ್ಯಾಶ್ ಅಕೌಂಟ್ ಐತಲ್ರಿ. ಹಾಗಾದ್ರೆ ಫಸ್ಟ್ ನಾವು ಲೆಡ್ಜರ್ ಮಾಡ್ಬೇಕಾದ್ರೆ ಯಾವ್ದ್ರಿ, ಕ್ಯಾಶ್ ಅಕೌಂಟ್. ಓಕೆ, ಹಂಗಾದ್ರೆ ಕ್ಯಾಶ್ ಅಕೌಂಟ್ ಇಲ್ಲಿ ಏನಿದೆ ಹಾಗಾದ್ರೆ ನಾವು ಆಲ್ರೆಡಿ ಫಾರ್ಮ್ಯಾಟ್ ಆಫ್ ಲೆಡ್ಜರ್ ತಿಳ್ಕೊಂಡಿದ್ರೆ ಏನಂತಿದೆ ಅಲ್ಲಿ, ಡೇಟು, ಆಮೇಲೆ ಪರ್ಟಿಕ್ಯುಲರ್ಸ್, ಆಮೇಲೆ ಜೆ ಎಫ್ ಅಂತ ಐತಲ್ರಿ. ಜೆ ಎಫ್ ಅಂದ್ರೆ ಜರ್ನಲ್ ಪೋಲಿಯೋ, ಆಮೇಲೆ ನೆಕ್ಸ್ಟ್ ಅಮೌಂಟ್, ಇದು ಡೆಬಿಟ್ ಸೈಡ್. ಅದೇ ಥರ ಇಲ್ಲಿ ನೆಕ್ಸ್ಟ್ ಡೇಟ್, ಆಮ್ಯಾಗ ಪರ್ಟಿಕ್ಯುಲರ್ಸ್, ಆಮ್ಯಾಗ ನೆಕ್ಸ್ಟ್ ಜೆ ಎಫ್ ಜರ್ನಲ್ ಪೋಲಿಯೋ, ನೆಕ್ಸ್ಟ್ ಅಮೌಂಟ್. ಓಕೆ, ಈ ರೀತಿಯಾಗಿ ಐತಲ್ರಿ. ಓಕೆ, ಈ ರೀತಿಯಾಗಿರ್ತೈತಲ್ಲ, ಈ ರೀತಿಯಾಗಿ ನಾವು ಮಾಡಬೇಕಪ್ಪ ಅಂತಂದ್ರೆ ಆ ಒಂದು ಫಾರ್ಮೆಟನ್ನು ಹಾಕಬೇಕಾಗುತ್ತೆ. ಈ ಫಾರ್ಮೆಟ್ ಹಾಕೋದ್ರಿಂದ ನಿಮ್ಗೇನಾಗುತ್ತೆ, 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಹಂಗಂದ್ರೆ ಫಸ್ಟ್ ಬನ್ನಿ, ಇಲ್ಲಿ ಏನಿದೆ ನೋಡಿ, ಕ್ಯಾಶ್ ಅಕೌಂಟ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಟು ಕ್ಯಾಪಿಟಲ್ ಅಂದ್ರೆ ಏನಾಗೈತೆ ಇಲ್ಲಿ 2 ಸೈಡಲ್ಲೇ ಬರೀಬೇಕಾಗುತ್ತೆ. ಎಷ್ಟನೇ ತಾರೀಕಿದೆ ಇಲ್ಲಿ, 1/1/2020. ಅಂದ್ರೆ ಯಾವ್ದ್ರಿ ಅದು, ಹಂಗಾರೆ ಟು ಕ್ಯಾಪಿಟಲ್, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಅಮೌಂಟ್ ಎಷ್ಟಿದ್ರಿ, ₹1 lakh. 1 lakh ಡೆಬಿಟ್ ಆಗೈತಲ್ರಿ. ಓಕೆ, 1 lakh ಡೆಬಿಟ್ ಅಂಡ್ 1 lakh ಕ್ರೆಡಿಟ್ ಆಗಿ. ಓಕೆ, ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಎಲ್ಲಿ ನೋಡ್ರಿ, ಇಲ್ಲ ಐತೆ ನೋಡ್ರಿ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಅಂದ್ರೆ ಕ್ಯಾಶ್ ಕೆಳಗಡೆ ಐತೆ ಅಂತಂದ್ರೆ ಇದು ಕ್ರೆಡಿಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಕ್ರೆಡಿಟ್ ಸೈಡೇ ಬರಬೇಕು. ಯಾವುದು ಡೆಬಿಟ್ ಆಗಿದೆ ಹಂಗಾರೆ ಇದು ಕ್ಯಾಶ್ ಅಕೌಂಟ್ಗೆ ಪರ್ಚೇಸ್. ಅಂದ್ರೆ ಇಲ್ಲಿ ಎಷ್ಟನೇ ತಾರೀಕು ನೋಡ್ರಿ, ಅದರ 4/1/2020. 4/1/2020 ಏನಿದೆ ಹಂಗಂದ್ರೆ ಇಲ್ಲಿ ರುಪೀಸ್ ಎಷ್ಟಿದೆ, 28,000 ಇದೆ ಅಲ್ರಿ. ಹಂಗಾದ್ರೆ ಬೈ ಪರ್ಚೇಸಸ್ ಅಂತ ಬರೀಬೇಕಾಗುತ್ತೆ ನಾವು, ಬೈ ಪರ್ಚೇಸ್. ಓಕೆ, ರುಪೀಸ್ ಎಷ್ಟಿದ್ರೆ ₹28,000. ಓಕೆ, ನೆಕ್ಸ್ಟ್ ಅದಾದ ನಂತರ ಮತ್ತೆ ಎಲ್ಲಾರು ಕ್ಯಾಶ್ ಐತೆ ಇಲ್ಲಿ ನೋಡ್ರಿ, 8ನೇ ತಾರೀಕು ಏನಿದೆ, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಹಾಗಾದ್ರೆ ಕ್ಯಾಶ್ ಏನಾಗಿದೆ, ಡೆಬಿಟ್ ಆಗಿದೆ. ಹಾಗಾದ್ರೆ ಡೆಬಿಟ್ ಸೈಡ್ ಬರಬೇಕಾಗುತ್ತೆ ನಾವಿಲ್ಲಿ. ಹಾಗಾದ್ರೆ ಎಷ್ಟನೇ ತಾರೀಕು ರೀ, 8/1/2020. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂದ್ರೆ ಟು ಸೇಲ್ಸ್ ಅಕೌಂಟ್. ಓಕೆ, ಕ್ಯಾಶ್ ಎಲ್ಲಿದೆ ನೋಡಿ, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಇನ್ ದ ಸೆನ್ಸ್ ಇಲ್ಲಿ ಕ್ಯಾಶ್ ಬಂದು ಮೇಲ್ಗಡೆ ಬೇರೆ ಯಾವ್ದಾದ್ರು ಅಕೌಂಟ್ ಬಂದ್ರೆ ಅದು ಏನಾಗುತ್ತೆ, ಬೈ ಸೈಡ್ ಆಗುತ್ತೆ. ಅಂದ್ರೆ ಕ್ರೆಡಿಟ್ ಆಗಿರ್ತೈತೆ ಅಂತ. ಕ್ರೆಡಿಟ್ ಅಂತಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು, ಡೆಬಿಟ್ ಅಂತಂದ್ರೆ ಡೆಬಿಟ್ ಸೈಡ್. ದಿಸ್ ಇಸ್ ಡೆಬಿಟ್ ಸೈಡ್ ಅಂಡ್ ದಿಸ್ ಈಸ್ ಕ್ರೆಡಿಟ್ ಸೈಡ್. ಓಕೆ, ಇಷ್ಟು ಬರೀಬೇಕಾಗುತ್ತೆ ನೀವು. ಓಕೆ, ಇಷ್ಟು ಮತ್ತೆ ಎಲ್ಲಿದೆ ನೋಡಿ, ಕ್ಯಾಶ್ ಅಕೌಂಟಲ್ಲಿ ಎಲ್ಲಿದ್ರೆ ಇದನ್ನು ಇಲ್ಲಲ್ರಿ. ಓಕೆ, ಇಷ್ಟು. ಹಂಗಾದ್ರೆ ಇದೇನಾಗುತ್ತೆ, ಇದು ಫಸ್ಟ್ ಕ್ಯಾಶ್ ಅಕೌಂಟ್ ಮುಗಿತ್ರಿ. ಓಕೆ, ಕ್ಯಾಶ್ ಅಕೌಂಟ್ ಆದ ನಂತರ ನೆಕ್ಸ್ಟ್ ಅಕೌಂಟ್ ಯಾವ್ದ್ರಿ, ಕ್ಯಾಪಿಟಲ್ ಅಕೌಂಟ್ ಐತಲ್ರಿ. ಹಾಗಾದ್ರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಆಸ್ ಯೂಶುವಲ್, ಕ್ಯಾಪಿಟಲ್ ಅಕೌಂಟ್. ಓಕೆ, ಪ್ರತಿಯೊಂದಕ್ಕೂ ನಾವು ಫಾರ್ಮೆಟ್ ಹಾಕಬೇಕಾಗುತ್ತೆ. ಫಾರ್ಮೆಟ್ ಯಾವ ರೀತಿ ಆಗಿರ್ತೈತಪ್ಪ ಅಂದ್ರೆ ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಜೆ ಎಫ್, ಅಮೌಂಟ್. ಈ ರೀತಿ ಆಗಿರ್ತೈತಲ್ಲ, ಇದನ್ನ ಬರೀಬೇಕಾಗುತ್ತೆ. ಆದ್ರೆ ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ನನಗೆ ಇಲ್ಲಿ ಪ್ಲೇಸ್ ಇರೋದಿಲ್ಲ. ಹಾಗಾಗಿ ನಾ ಇಲ್ಲೇ ಒಂದೇ ಫಾರ್ಮೆಟಲ್ಲೇ ನಾ ಒಂದು ಅಕೌಂಟನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಪ್ರತಿಯೊಂದಕ್ಕೂ ನೀವೇನು ಮಾಡೋಕತ್ತಪ್ಪ ಅಂತಂದ್ರೆ ಜರ್ನಲ್ ಎಂಟ್ರಿನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಈ ಒಂದು ಲೆಡ್ಜರ್ ಅಕೌಂಟ್ನ ಏನು ಮಾಡೋದು, ಪರ್ಮಿಟ್ ಬರೀಬೇಕು. ಓಕೆ, ಅದಾದ ನಂತರ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಇಲ್ಲೆಲ್ಲಾರು ಕ್ಯಾಪಿಟಲ್ ಅಕೌಂಟ್ ಅಂತ ಇದ್ರೆ ಇಲ್ಲಿದೆ ನೋಡ್ರಿ, ಕ್ಯಾಪಿಟಲ್ ಅಕೌಂಟ್ ಇದು ಮೇಲಾಗಿದೆ ಅಂದ್ರೆ ಕ್ರೆಡಿಟ್ ಆಗಿದೆ, ಡೆಬಿಟ್ ಆಗಿದ್ರೆ ಅಂದ್ರೆ ಕೆಳಗಡೆ ಇದೆಪ್ಪ ಅಂತಂದ್ರೆ ಅದು ಕ್ರೆಡಿಟ್ ಅಂದ್ರೆ ಕ್ರೆಡಿಟ್ ಸೈಡ್ ಆಗಿ ಬರೀಬೇಕು. ಎಷ್ಟಿದೆ, 1/1/2020. ಏನಿದೆ ಹಂಗಂದ್ರೆ ಯಾವ್ದು ಡೆಬಿಟ್ ಆಗೈತೆ ಅದು ಕ್ಯಾಪಿಟಲ್ ಅಕೌಂಟ್ಗೆ ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್ ಅಂತ ಬರೀಬೇಕು. ಬೈ ಕ್ಯಾಶ್ ರುಪೀಸ್ ಎಷ್ಟು ರೀ, ₹1 lakh. ಓಕೆ, 1 lakhs ಐತೇನ್ರಿ, 1 lakh ಐತಲ್ರಿ. ಓಕೆ, ನೆಕ್ಸ್ಟ್ ಮತ್ತೇನಾದ್ರೂ ಇಲ್ಲಿ ಡೆಬಿಟ್ ಇದೆನಾ, ಮತ್ತೇನಾದ್ರೂ ಕ್ರೆಡಿಟ್ ಆಗಿದೆನಾ, ಎಲ್ಲರೂ ಕ್ಯಾಪಿಟಲ್ ಇಲ್ಲಿ ಇಲ್ಲ. ಓಕೆ, ಅದಾದ ನಂತರ ನೆಕ್ಸ್ಟ್ ಅಕೌಂಟ್ ಯಾವ್ದೈತೆ ನೋಡ್ರಿ, ಇಲ್ಲಿ ಕ್ಯಾಶ್ ಅಕೌಂಟ್ ಮುಗಿತ್ರಿ, ಕ್ಯಾಪಿಟಲ್ ಅಕೌಂಟ್ ಮುಗಿತು, ನೆಕ್ಸ್ಟ್ ಪರ್ಚೇಸ್ ಅಕೌಂಟ್. ಹಂಗಾದ್ರೆ ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ಎಲ್ಲೆಲ್ಲ ಐತೆ ನೋಡ್ಬೇಕ್ರಿ. ಪರ್ಚೇಸ್ ಅಕೌಂಟ್ ಎಲ್ಲ ಐತೆ ನೋಡ್ರಿ, ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಏನಿದ್ರಿ, ಕ್ಯಾಶ್ ಅಕೌಂಟ್ ಐತಲ್ರಿ. ಹಂಗಾದ್ರೆ ಟು ಕ್ಯಾಶ್ ಅಂದ್ರೆ ಇಲ್ಲಿ ಏನಾಗಿದೆ, ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ.
ಓಕೆ, ಡೆಬಿಟ್ ಆಗಿದೆ ಅಂದರೆ ಡೆಬಿಟ್ ಸೈಡ್, ದಿಸ್ ಇಸ್ ಡೆಬಿಟ್ ಸೈಡ್. ಲೆಫ್ಟ್ ಹ್ಯಾಂಡ್ ಇರೋದು ಏನಾರ ಅಂದ್ರೆ ಡೆಬಿಟ್, ರೈಟ್ ಹ್ಯಾಂಡ್ ಇರೋದು ಕ್ರೆಡಿಟ್. ಹಂಗಂದ್ರೆ ಯಾವ್ದಾಗೈತೆ ನೋಡ್ರಿ ಅಲ್ಲಿ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಹಂಗಂದ್ರೆ ಎಷ್ಟು ತಾರೀಕು ಇರೋದು 4/1/2020. ಏನಿದೆ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂದ್ರೆ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ 28,000, 28,000. ಮತ್ತೆ ನೆಕ್ಸ್ಟ್ ಎಲ್ಲಾದ್ರು ಪರ್ಚೇಸಸ್ ಇದೆಯನ್ನ ನೋಡ್ಬೇಕು. ನೋಡಿ ಎಲ್ಲಾದ್ರೂ ಪರ್ಚೇಸಸ್ ಇಲ್ಲಿ ನೋಡಿ, ಅಂದ್ರೆ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮನೋಹರ್ ಅಕೌಂಟ್. ಅಂದ್ರೆ ಯಾವ್ದು ಡೆಬಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಹಂಗಾರೆ ಇದು ಪರ್ಚೇಸ್ ಅಕೌಂಟ್ ಏನಾಗಿದೆ ಡೆಬಿಟ್ ಆಗಿದೆ. ಅಂದ್ರೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮನೋಹರ್ ಅಕೌಂಟ್. ಮನೋಹರ್ ಅಕೌಂಟ್. ಓಕೆ, ಮನೋಹರ್ ಅಕೌಂಟ್ 2 ತಾರೀಕು 8/1/2020. 8/1/2020 ಏನಂತ ಇದೆ ಅಲ್ಲಿ, ಮನೋಹರ್ ಅಕೌಂಟ್ ಎಷ್ಟಿದೆ ಅಮೌಂಟ್ ರುಪೀಸ್ 15,000. 15,000 ಐತಲ್ರಿ, 15,000. ಓಕೆನಾ. ನೆಕ್ಸ್ಟ್ ಎಲ್ಲಿಯಾದ್ರೂ ಇದೆಯಾ ಮತ್ತೆ ಪರ್ಚೇಸಸ್ ಎಲ್ಲಾರು ಇದೆಯಾ? ಇಲ್ಲಲ್ರಿ. ಹಾಗಾದ್ರೆ ಇದನ್ನ ಕ್ಲೋಸ್ ಮಾಡಿ. ಓಕೆ, ಪರ್ಚೇಸ್ ಅಕೌಂಟ್ ಆದ ನಂತರ ನೆಕ್ಸ್ಟ್ ಯಾವ್ದು ಇದೆ ನೋಡಿ, ಕ್ಯಾಶ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿದೀವಿ. ಓಕೆ, ಒಮ್ಮೆ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಈ ಒಂದು ಲೆಡ್ಜರ್ ಅಲ್ಲಿ ಬಂದಿರ್ತವೆ. ಹಂಗಾಗಿ ಅದನ್ನ ಆ ಕ್ಯಾಶ್ ಅಕೌಂಟ್ ಬಿಡಬೇಕು. ಅದಾದ ನಂತರ ನೆಕ್ಸ್ಟ್ 8/1/2020 ಇಲ್ಲಿ ಕೂಡ ಕ್ಯಾಶ್ ಅಕೌಂಟ್ ಇದೆ. ಇಲ್ಲಿ ಕೂಡ ಏನ್ ಮಾಡ್ಬೇಕ್ರಿ, ಕ್ಯಾಶ್ ಅಕೌಂಟ್ ಆಲ್ರೆಡಿ ಕನ್ಸಿಡರ್ ಮಾಡಿದೀವಿ. ಅಲ್ಲಿ ಬಂದಿದೆ ನೋಡಿ ಕ್ಯಾಶ್ ಅಕೌಂಟ್. ಇಲ್ಲಿದೆ ಅಲ್ಲ ಸೇಲ್ಸ್ ಅಕೌಂಟ್ ಇದೆ ನೋಡಿ, ಇಲ್ಲಿ ಸೇಲ್ಸ್ ಅಕೌಂಟ್ ಆಲ್ರೆಡಿ ಕನ್ಸಿಡರ್ ಮಾಡಿವಿ. ಅದಾದ ನಂತರ ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಇದೆ. ಹಂಗಾದ್ರೆ ಸೇಲ್ಸ್ ಅಕೌಂಟ್ ನಾವು ಯಾವ ರೀತಿಯಾಗಿ ಮಾಡಿಲ್ಲ, ನಾವು ಒಂದು ಲೆಡ್ಜರ್ಗೆ ಆಸ್ ಯೂಶುವಲ್ ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್ ಏನಿದೆ ನೋಡಿ, ಇಲ್ಲಿ ಕ್ರೆಡಿಟ್ ಆಗಿದೆ ಡೆಬಿಟ್ ಆಗಿದೆ. ಅಂದ್ರೆ ಕ್ರೆಡಿಟ್ ಆಗಿದೆ ಮೀನ್ಸ್ ಟು ಸೇಲ್ಸ್ ಅಂತ ಇದೆಯಲ್ಲ, ಟು ಸೇಲ್ಸ್ ಅಂದ್ರೆ ಇಲ್ಲಿ ನಾವು ಬೇಕಾದ್ರೆ ಈ ಸೈಡ್ ಬರೀಬೇಕಾಗುತ್ತೆ, ಕ್ರೆಡಿಟ್ ಸೈಡ್ ಬರಬೇಕು. ಎಷ್ಟನೇ ತಾರೀಕು ಐತಿ ಅದು 8/1/2020. ಏನಂತ ಇದೆ ಇಲ್ಲಿ, ಏನಾಗಿದೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ರೈಟ್, ಕ್ಯಾಶ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ 10,000. 10,000 ಐತೇನ್ರಿ. ಕ್ಯಾಶ್ ಅಕೌಂಟ್ ಎಷ್ಟಿದ್ರಿ ರುಪೀಸ್ 30,000, ರೈಟ್. ಕ್ಯಾಶ್ ಅಕೌಂಟ್ ರುಪೀಸ್ 30,000, ರುಪೀಸ್ 30,000, 30,000. ಓಕೆ, ನೆಕ್ಸ್ಟ್ ಇಲ್ಲಿ ಆದ್ರೆ ಮತ್ತೆ ಸೇಲ್ಸ್ ಇದೆನಾ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಏನಿದೆ ಇಲ್ಲಿ ಟು ದೀಪಕ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಅಂದ್ರೆ ಸೇಲ್ಸ್ ಅಕೌಂಟ್ ಏನಾದ್ರು ಕ್ರಿಯೇಟ್ ಆಗಿದೆ ಅಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಎಲ್ಲ ಬರೀಬೇಕಾಗುತ್ತೆ. ಅದು ಎಷ್ಟನೇ ತಾರೀಕಪ್ಪ ಅಂತಂದ್ರೆ 25/1/2020. ಏನ್ ಡೆಬಿಟ್ ಆಗಿದೆ ಹಂಗಂದ್ರೆ ಸೇಲ್ಸ್ ಅಕೌಂಟ್ ಏನಾಗಿದೆ ಕ್ರೆಡಿಟ್ ಆಗಿದೆ ಅಂದ್ರೆ ಯಾವ್ದು ಡೆಬಿಟ್ ಆಗಿದೆ ಅಲ್ಲ ಆ ಡೆಬಿಟ್ ಅಮೌಂಟ್ ಅನ್ನ ಅಥವಾ ಡೆಬಿಟ್ ಅಕೌಂಟ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಎಲ್ಲಿ ಎರಡು ಸೈಡ್ ಕ್ರೆಡಿಟ್ ಸೈಡ್ ಅಲ್ಲಿ ದೀಪಕ್ ಅಕೌಂಟ್ ಬೈ ದೀಪಕ್ ಅಕೌಂಟ್. ದೀಪಕ್ ಅಕೌಂಟ್ ಎಷ್ಟಿದ್ರೆ ರುಪೀಸ್ 20,000, 20,000 ಐತೇನ್ರಿ, ರುಪೀಸ್ 20,000, 20,000. ಓಕೆ, ಮತ್ತೆ ಇಲ್ಲಿ ಯಾವ್ದು ಇದೆಯಾ ಸೇಲ್ಸ್ ಅಂತ ಇಲ್ಲ, ಯಾವುದೇ ರೀತಿಯಾಗಿ ಸೇಲ್ಸ್ ಅಂತಿಲ್ಲ. ಹಂಗಂದ್ರೆ ನೆಕ್ಸ್ಟ್ ಆದ ನಂತರ ನೆಕ್ಸ್ಟ್ ಅಕೌಂಟ್ ಎಲ್ಲಿ ಬಂದ್ರೆ ಇಲ್ಲಿ ಸೇಲ್ಸ್ ಮುಗಿತಲ್ರಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್, ಅದ ಆಲ್ರೆಡಿ ಪರ್ಚೇಸ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಮನೋಹರ್ ಅಕೌಂಟ್. ಓಕೆ, ನೆಕ್ಸ್ಟ್ ಮನೋಹರ್ ಅಕೌಂಟ್. ನೆಕ್ಸ್ಟ್ ಯಾವ್ದು ಅಂದ್ರೆ ಮನೋಹರ್ ಅಕೌಂಟ್. ಮನೋಹರ್ ಅಕೌಂಟ್ ಏನಿದೆ ನೋಡಿ, ಮನೋಹರ್ ಅಕೌಂಟ್ ಅಂದ್ರೆ ಕ್ರೆಡಿಟ್ ಇದೆನಾ ಡೆಬಿಟ್ ಇದೆ ಹಂಗಾರೆ ಏನಾಗಿದೆ ಇಲ್ಲಿ ಕ್ರೆಡಿಟ್ ಆಗಿದೆ. ಅಂದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ ಪರ್ಚೇಸಸ್ ಅಕೌಂಟ್ ಏನಾಗಿದೆ ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಡೆಬಿಟ್ ಆಗಿರ್ತೈತೆ ಅಥವಾ ಕ್ರೆಡಿಟ್ ಆಗಿರ್ತದೆ. ಇಲ್ಲಿ ನೋಡಿ ಮನೋಹರ್ ಅಕೌಂಟ್ ಏನಿದೆ ಇಲ್ಲಿ ಕ್ರೆಡಿಟ್ಸ್ ಇದೆ, ರೈಟ್, ಕ್ರೆಡಿಟ್ ಐತೇನ್ರಿ. ಅಂದ್ರೆ ಯಾವ ಒಂದು ಅಕೌಂಟ್ ಇದೆಯಲ್ಲ ಡೆಬಿಟ್, ಅದು ಪರ್ಚೇಸಸ್ ಅಕೌಂಟ್ ಏನಾಗಿರ್ತದೆ ಡೆಬಿಟ್ ಆಗಿರ್ತೈತಲ್ಲ ಅದನ್ನ ಪರ್ಚೇಸ್ ಅಕೌಂಟ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಬರಿಬೇಕಾಗುತ್ತೆ ನಾವು. ಅಂದ್ರೆ ಎಷ್ಟನೇ ತಾರೀಕು ನೋಡ್ರಿ ಅದಾಗಾರ 15/1/2020. ಅಂದ್ರೆ ಬೈ ಪರ್ಚೇಸ್ ಅಕೌಂಟ್. ಎಷ್ಟಿದ್ರಿ ಅಮೌಂಟ್ ವ್ಯಾಲ್ಯೂ ರುಪೀಸ್ ಪರ್ಚೇಸ್ ಅಕೌಂಟ್ ರುಪೀಸ್ 15,000, 15,000. ಈಗ ಆಲ್ರೆಡಿ ಮನೋಹರ್ ಇಲ್ಲಿ ಬಂದಿರ್ತದೆ ನೋಡಿ, ಇದು 15,000 ಇಲ್ಲಿ ಡೆಬಿಟ್ ಐತಂದ್ರೆ ಇಲ್ಲಿ ಕ್ರೆಡಿಟ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಮನೋಹರ್ ಅಕೌಂಟ್ ಆದ್ರೆ ನೆಕ್ಸ್ಟ್ ದೀಪಕ್ ಅಕೌಂಟ್. ನೆಕ್ಸ್ಟ್ ಯಾವ್ದ್ರಿ ದೀಪಕ್ ಅಕೌಂಟ್. ಓಕೆ, ದೀಪಕ್ ಅಕೌಂಟ್ ಎಲ್ಲಿದೆ ನೋಡಿ, ಅಲ್ಲಿ ದೀಪಕ್ ಅಕೌಂಟ್ ಏನಿದೆ ಅಂದ್ರೆ ದೀಪಕ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಇದೆ. ಅಂದ್ರೆ ಡೆಬಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಹಂಗಂದ್ರೆ ಏನಾಗಿದೆ ಅದು ಡೆಬಿಟ್ ಆಗಿದೆ. ಅಂದ್ರೆ ಡೆಬಿಟ್ ಸೈಡ್ ಅಲ್ಲೇ ಬರಬೇಕು. ಯಾರಿಗೆ ಕ್ರೆಡಿಟ್ ಆಗಿದೆ ಹಂಗಂದ್ರೆ ಇದು ರುಪೀಸ್ 25/1/2020 ಎಂತ ಬರಬೇಕ್ರಲ್ಲಿ ದೀಪಕ್ ಅಕೌಂಟ್ ಡೆಟರ್ಸ್ ಟು
ಟು ಸೇಲ್ಸ್ ಅಕೌಂಟ್. ದೀಪಕ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ 20,000 ಇದೆ ರೈಟ್. 20,000 ಓಕೆ 20,000. ಓಕೆ ನೆಕ್ಸ್ಟ್ ಅದಾದ ನಂತರ ಆಮೇಲೆ ನೆಕ್ಸ್ಟ್ ಯಾವ್ದು ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಆಲ್ರೆಡಿ ಏನಾಗಿದೆ, ನಾವು ಸೇಲ್ಸ್ ಅಕೌಂಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡಿದ್ವಿ. ಅಂದರೆ ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಆ್ಯಂಡ್ ಬೈ ದೀಪಕ್ ಅಕೌಂಟ್ ಇದೆಯಲ್ಲ ಆಲ್ರೆಡಿ ಬಂದಿದೆ. ಇಲ್ಲಿ 2 ಸೈಡ್ ಬಂತಂದ್ರೆ ಅಲ್ಲಿ ಬೈ ಸೈಡಲ್ಲಿ ಬಂದಿರ್ತೈತಿ. ಇಷ್ಟು ಕನ್ಸಿಡರ್ ಮಾಡ್ಬೇಕು. ಅಂದರೆ ಯಾವುದು ಡೆಬಿಟ್ ಆಗಿರ್ತೈತಲ್ಲ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಅಂದರೆ ಈ ಕ್ಯಾಪಿಟಲ್ ಅಕೌಂಟ್ ನಾವು ಪ್ರಿಪೇರ್ ಮಾಡಾಕಿದ್ದೀವಪ್ಪ ಅಂತಂದರೆ ಯಾವುದು ಕ್ಯಾಪಿಟಲ್ ಅಂದರೆ ಈ ಕ್ಯಾಶ್ ಅಕೌಂಟ್ ಇದೆ, ಫಸ್ಟ್ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಏನಾಗಿದೆ ಅಂದರೆ ಡೆಬಿಟ್ ಆಗಿದೆ ಅಂದರೆ ಯಾವುದಕ್ಕೆ ಕ್ರೆಡಿಟ್ ಆಗಿದೆ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕಂತ ಅಂದರೆ ಟು ಕ್ಯಾಪಿಟಲ್. ಓಕೆ ನೆಕ್ಸ್ಟ್ ಕ್ಯಾಪಿಟಲ್ ಇದೆಯಲ್ಲ ಅದು ಕ್ರೆಡಿಟ್ ಆಗಿದೆ ಡೆಬಿಟ್ ಆಗಿದೆ ಅಂದರೆ ಕ್ಯಾಪಿಟಲ್ ಕ್ರೆಡಿಟ್ ಆಗಿದೆ. ಅಂದರೆ ಇಲ್ಲಿ ಕ್ರೆಡಿಟ್ ಆಗಿದೆ ಅಲ್ರಿ, ಅಲ್ಲಿ ಕ್ರೆಡಿಟ್ ಸೈಡೇ ಬರೀಬೇಕು ನಾವು. ಏನಾಗಿದೆ ಎಲ್ಲಿಂದ ಒಂದು ಅಮೌಂಟ್ ಬಂದಿದೆ, ಕ್ಯಾಶ್ ಇಂದ ಬಂದಿದೆ ಅಂದರೆ ಅಲ್ಲಿ ಡೆಬಿಟ್ ಆಗಿದ್ದು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರಬೇಕು, ಅಲ್ಲಿ ಕ್ರೆಡಿಟ್ ಆಗಿದ್ದು ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಇಷ್ಟು ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಇದು ಈಸಿ ಆಗುತ್ತೆ. ಓಕೆ ಇದು 12 ಮಾರ್ಕ್ಸ್ ಪ್ರಾಬ್ಲಮ್. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇನ್ನು ಕೆಲವೊಂದು 8 ಅಥವಾ 7 ಟ್ರಾನ್ಸಾಕ್ಷನನ್ನು ಕೊಟ್ಟಿರ್ತಾರೆ. ಆ 7 ಅಥವಾ 8 ಟ್ರಾನ್ಸಾಕ್ಷನನ್ನು ಈ ಜರ್ನಲ್ ಎಂಟ್ರಿ ಮಾಡಿ ಲೆಡ್ಜರ್ ಪೋಸ್ಟಿಂಗ್ ಮಾಡಿಬಿಟ್ರೆ ಇದಕ್ಕೆ 6 ಮಾರ್ಕ್ಸು ಇದಕ್ಕೆ 6 ಮಾರ್ಕ್ಸ್ ಕೊಡ್ತಾರೆ. ಓಕೆ ಇದನ್ನು ನೀವು ನೀಟಾಗಿ ನೋಡ್ಕೊಳ್ರಿ, ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ರಿ. ಯಾವುದು ಡೆಬಿಟ್ ಆಗಿದೆ ಯಾವುದು ಕ್ರೆಡಿಟ್ ಆಗಿದೆ ಇಷ್ಟು ತಿಳ್ಕೊಂಡ್ಬಿಟ್ರೆ ನೀವು ಏನು ಮಾಡತ್ತೀರಿ ಜರ್ನಲ್ ಎಂಟ್ರಿನ ಫುಲ್ಲು ನೀಟಾಗಿ ಮಾಡಿ. ಓಕೆನಾ, ಇಷ್ಟು ಗೊತ್ತಾಯ್ತಲ್ರಿ. ಓಕೆ ನಾಳೆ ಕ್ಲಾಸಲ್ಲಿ ಇನ್ನೊಂದೆರಡು ಒಂದು ಜರ್ನಲ್ ಎಂಟ್ರಿ ಅದ್ರ ಜೊತೆಗೆ ಲೆಡ್ಜರ್ ಪೋಸ್ಟಿಂಗ್ ಕೂಡ ನಾವು ಮಾಡೋಣ. ಓಕೆನಾ, ಥ್ಯಾಂಕ್ ಯು ಸೊ ಮಚ್.